ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಉಮಾಸ್ ಲೈಫ್ ಸ್ಟೈಲ್ ವ್ಲಾಗ್. ನೀವು ನೋಡ್ತಾ ಇರೋದು ಇದು ಲಾಸ್ಟ್ ಸಂಡೇ ವ್ಲಾಗ್. ಈಗ ಒಂದು ವೀಕ್ ಬ್ಯಾಕ್ದಿದು. ಮನೆ ಸ್ವಲ್ಪ ಪೇಂಟ್ ಮಾಡಿಸೋಣ, ತುಂಬ ಗಲೀಜಾಗಿಬಿಟ್ಟಿತ್ತು, ಕಾಣ್ತಾ ಇರ್ಬೋದು ನಿಮಗೆ. ಹಾಗಾಗಿ ಪೇಂಟ್ ಮಾಡಿಸೋಣ, ಹಾಗೆ ಹಳೆ ಕಲರ್ ಮೊದಲಿದ್ದ ಕಲರ್ನ ಚೇಂಜ್ ಮಾಡಿಸೋಣ ಅಂತ ಹೇಳಿಬಿಟ್ಟು ಈ ಕಲರ್ನ ಪೇಂಟ್ ಮಾಡಿಸಿದ್ವಿ. ನೋಡಿ ಹೇಗಿದೆ ಅಂತ. ಅದು ಆ್ಯಕ್ಚುಲಿ ಇನ್ನು ಪಟ್ಟಿ ಎಲ್ಲನೂ ಚೇಂಜ್ ಮಾಡಬೇಕಾಗಿತ್ತು. ಆವಾಗ ನಾನು ಈ ವಿಡಿಯೋನ ತಗೊಂಡಿದ್ದು. ಅದಾದಮೇಲೆ ನನಗೆ ವಿಡಿಯೋ ಮಾಡೋಕ್ಕೆ ಟೈಮೇ ಇರಲಿಲ್ಲ, ಯಾಕಂದರೆ ಸ್ಯಾಟರ್ಡೇ ನನ್ನ ಮಗನ ಬರ್ಡೇ ಬೇರೆ ಇತ್ತು. ಅಷ್ಟರಲ್ಲಿ ಮನೆಯೆಲ್ಲ ಫುಲ್ ಕ್ಲೀನ್ ಮಾಡ್ಕೊಳ್ಬೇಕಾಗಿತ್ತು. ಗೊತ್ತಲ್ವ ಪೇಂಟಿಂಗ್ ಅಂದರೆ ಎಷ್ಟು ಕೆಲಸ ಇರುತ್ತೆ ಅಂತ. ನಾವು ಕಬೋರ್ಡ್ ಎಲ್ಲನೂ ಆಯಿಲ್ ಪೇಂಟ್ ಮಾಡಿಸಿದ್ವಿ. ಹಾಗಾಗಿ ತುಂಬ ಬಟ್ಟೆ ಎಲ್ಲ ಮಡ್ಚೋದು ಎಲ್ಲನೂ ತುಂಬ ಕೆಲಸ ಇತ್ತು. ಹಾಗಾಗಿ ಏನು ವೀಡಿಯೋಸ್ ಮಾಡೋಕ್ಕೆ ಆಗಲಿಲ್ಲ ನನಗೆ. ಹಾಗೆ ಅಪ್ಪ ಅಮ್ಮ ಇಬ್ಬರು ಬಂದಿದ್ದರು. ಅಮ್ಮ ಊರಿಂದ ಸಜ್ಜೆ ಹಿಟ್ಟು ತೊಗೊಂಡು ಬಂದಿದ್ದರು. ಸಂಕ್ರಾಂತಿ ಹಬ್ಬ ಅಂದರೆ ನಮ್ಮ ಕಡೆ ಸಜ್ಜೆ ರೊಟ್ಟಿ ತುಂಬ ಫೇಮಸ್ಸು. ಹಾಗಾಗಿ ಅದನ್ನು ಇಲ್ಲೇ ಮಾಡಿಕೊಡೋಣ ಅಂತ ಹೇಳಿಬಿಟ್ಟು ಸಜ್ಜೆ ಹಿಟ್ಟು ತೊಗೊಂಡು ಬಂದಿದ್ದರು. ಅದಕ್ಕೆ ಪುಡಿ ಅಂದರೆ ಕಡಲೆ ಬೀಜ, ಹುರ್ಗಡ್ಲೆ, ಬೆಲ್ಲ ಎಲ್ಲ ಹಾಕ್ಬಿಟ್ಟು ಸ್ವೀಟ್ ಪುಡಿ ಮಾಡ್ತಾರೆ ಸಜ್ಜೆ ರೊಟ್ಟಿ ಜೊತೆಗೆ. ತಿನ್ನೋಕ್ಕೆ ತುಂಬ ಚೆನ್ನಾಗಿರುತ್ತೆ. ಹಾಗಾಗಿ ಅದನ್ನು ಕೂಡ ಮಾಡಿದ್ರು. ತುಂಬ ಟೇಸ್ಟಿಯಾಗಿ ಬಂದಿತ್ತು. ಮಾಡೋದು ವೀಡಿಯೋ ಮಾಡೋಕ್ಕೆ ಆಗಲಿಲ್ಲ, ಯಾಕಂದರೆ ನಾನು ಮನೆ ಕ್ಲೀನ್ ಮಾಡ್ಕೊಳ್ತಾ ಇದ್ದೆ. ಅಮ್ಮ ಅಕ್ಕ ಮನೆಯಲ್ಲೇ ರೊಟ್ಟಿ ಮಾಡಿದ್ರು. ಆವಾಗ ಅವ್ರಿಗೂ ವೀಡಿಯೋ ಮಾಡ್ಕೊಳಕ್ಕಾಗಲಿಲ್ಲ. ಹಾಗಾಗಿ ನಾನು ಒಬ್ಬಳೇ ಎಲ್ಲ ಮಾಡ್ಕೊಂಡಿದ್ದಾಯಿತು. ಯಾಕಂದರೆ ಅಮ್ಮಂಗೆ ಅವರು ಅದಕ್ಕೋಸ್ಕರನೇ ಬೆಂಗಳೂರಿಗೆ ಬಂದಿದ್ದರು. ಕೈ ನೋವಾಗ್ಬಿಟ್ಟಿದೆ ಅಮ್ಮಂಗೆ, ಡಾಕ್ಟ್ರ್ ಹತ್ರ ತೋರಿಸೋಣ ಅಂತ ಹೇಳ್ಬಿಟ್ಟು ಬಂದಿದ್ದರು. ಹಾಗಾಗಿ ನಾನು ಜಾಸ್ತಿ ಅಮ್ಮನ ಹತ್ರನೂ ಹೆಲ್ಪ್ ತೊಗೊಳಕ್ಕೆ ಇಷ್ಟ ಆಗಲಿಲ್ಲ. ಆದರೂ ಅಮ್ಮ ಎಷ್ಟಾಗುತ್ತೋ ಅಷ್ಟು ಮಟ್ಟಿಗೆ ನನಗೆ ಹೆಲ್ಪ್ ಮಾಡಿದ್ರು. ನೋಡಿ ಇದೆಲ್ಲ ಪಾತ್ರೆ ಎಲ್ಲ ತೊಳೆದ್ಬಿಟ್ಟು ಎಲ್ಲ ನೀರೆಲ್ಲ ಬಸ್ಕೊಳ್ಳಿ ಅಂದ್ಬಿಟ್ಟು ಒಂದು ದೊಡ್ಡ ಟಬ್ಗೆ ಹಾಕ್ಕೊಂಡು ಇಟ್ಕೊಂಡಿದ್ದೆ. ಇದೆಲ್ಲ ಆಲ್ಮೋಸ್ಟ್ ತೊಳೆದಿದ್ದೆ ಪಾತ್ರೆಗಳು, ಅಂದರೆ ಡಬ್ಬಿಗಳೆಲ್ಲ ಹಿಂದಿನ ದಿನವೇ ತೊಳೆದು ನೆಕ್ಸ್ಟ್ ಡೇ ದೊಡ್ಡ ದೊಡ್ಡದು ಡಬ್ಬಿಗಳೆಲ್ಲ ಏನಿದೆ ಈ ಹಿಟ್ಟೆಲ್ಲ ಇಟ್ಕೊಳ್ತೀನಲ್ಲ ಆ ಥರ ಸ್ಟೋರೇಜ್ ಬಾಕ್ಸ್ ಎಲ್ಲ ಅದನ್ನೆಲ್ಲನೂ ಕ್ಲೀನ್ ಮಾಡಿಕೊಂಡೆ. ಹಾಗೆ ಅಮ್ಮನೂ ಪುಡಿ ಎಲ್ಲ ಮಾಡಿಕೊಟ್ರು, ರೊಟ್ಟಿ ಎಲ್ಲ ಮಾಡಿಕೊಟ್ಟಿದ್ರು. ಸ್ವಲ್ಪ ಒಂದು 2 ದಿನ ಅಕ್ಕ ಮನೆಯಲ್ಲೇ ಊಟ ಮಾಡ್ಕೊಂಡ್ವಿ ನಾವು. ಅಡುಗೆ ಎಲ್ಲ ಮಾಡೋಷ್ಟು ಕೂಡ ನಂಗೆ ಟೈಮ್ ಇರಲಿಲ್ಲ. ಜೊತೆಗೆ ತುಂಬಾ ಸ್ಟ್ರೈನ್ ಆಗಿತ್ತು ನನಗೆ. ಈ 10 ಡೇಸ್ ಅಂತಲೇ ಹೇಳ್ಬೋದು. ತುಂಬ ಅಂದರೆ ತುಂಬ ಸ್ಟ್ರೈನ್ ಆಗಿಬಿಟ್ಟಿತ್ತು. ಹಾಗಾಗಿ ಯಾವುದೂ ವೀಡಿಯೋಸ್ ಎಲ್ಲ ಅಪ್ಲೋಡ್ ಮಾಡೋಕ್ಕಾಗಲಿಲ್ಲ ನನಗೆ. ಬಟ್ ನನ್ನ ಮಗನ ಬರ್ಡೇ ಕೂಡ ಇತ್ತು. ಅವನಿಲ್ಲೊಂದು ವೀಡಿಯೋ ಇದೆ, ನೀವು ಅದನ್ನು ಕೇಳಿಸ್ಕೊಳ್ಳಿ. ಅವನಿಗೆ ಕ್ಯಾಂಡಲ್ ಹಚ್ಚೋದು ಅಂದರೆ ಟ್ಯೂಷನ್ ಮಕ್ಳಿಗೋಸ್ಕರ ಒಂದು ಕೇಕ್ ತಂದಿದ್ವಿ. ಆ ಕೇಕಲ್ಲಿ ಅವನು ಕ್ಯಾಂಡಲ್ ಹಚ್ಚಿದ. ಅವನಿಗೆ ತುಂಬಾ ಭಯ ಆಗಿಬಿಡ್ತು. ಹಾಗಾಗಿ ನೆಕ್ಸ್ಟ್ ವೀಡಿಯೋದಲ್ಲಿ ನೀವು ನೋಡಿ ಬೇಕಂದರೆ, ನೀವು ಕ್ಯಾಂಡಲ್ ಮಾತ್ರ ಹಚ್ಚೋಂಗಿಲ್ಲ ಅಂತ ಹೇಳ್ತಾನೆ. ಹಾಗಾಗಿ ನಾವು ಕ್ಯಾಂಡಲ್ ಹಚ್ಚಲಿಲ್ಲ ಅವನ ಬರ್ಡೇಯಲ್ಲಿ. ನೋಡಿ ನೀವು ಆ ವಿಡಿಯೋನ, ತುಂಬ ಚೆನ್ನಾಗಿದೆ. ನೆಕ್ಸ್ಟ್ ಕ್ಲಿಪ್ಪಿಂಗಲ್ಲಿ ಹಾಕಿದ್ದೀನಿ ಅದನ್ನು. ಬರ್ಡೇಗೆ ಆ್ಯಕ್ಚುಲಿ ನನ್ನ ಹಸ್ಬೆಂಡ್ ಅವರ ಚಿಕ್ಕಮ್ಮಂದ್ರೆಲ್ಲ ಬಂದಿದ್ದರು, ನಮ್ಮ ಅತ್ತೆ ಎಲ್ಲ ಬಂದಿದ್ದರು. ಹಾಗಾಗಿ ತುಂಬ ಜನ ಬಂದಿದ್ದರು. ನನಗಂತೂ ವೀಡಿಯೋ ಮಾಡ್ಕೊಳ್ಳೋಕ್ಕೂ ಟೈಮ್ ಆಗಲಿಲ್ಲ. ಏನು ಮಾಡ್ತಿದ್ದೀನಿ ಅಂತಲೂ ಗೊತ್ತಾಗ್ತಾ ಇರಲಿಲ್ಲ, ಅಷ್ಟು ಕೆಲಸ ಇತ್ತು ನನಗೆ. ಹಾಗಾಗಿ ಅವ್ರನ್ನೆಲ್ಲ ಕಳಿಸ್ಕೊಟ್ಟಿದ್ದು ಆಗಿದ್ದ ಮಾರನೇ ದಿನದಿಂದ ನಾನು ಡೈಲಿ ರೊಟೀನ್ದು ಒಂದು ವೀಡಿಯೋ ಹಾಕಿದ್ದೀನಿ. ಇದು ಟ್ಯೂಸ್ಡೇ ಮಾರ್ನಿಂಗ್ದಿದ್ದು ವೀಡಿಯೋ. ನಾನು ಪಲಾವ್ ಮಾಡಿದ್ದೆ. ಮಗ ಮಲ್ಕೊಂಡಿದ್ದ. ಅವನು ಎದ್ದೇಳೋಷ್ಟೊತ್ತಿಗೆ ಬೇಗ ಪಲಾವ್ ಎಲ್ಲ ರೆಡಿ ಮಾಡಿಬಿಟ್ಟು ಆಮೇಲೆ ಅವನ ಎಬ್ಬಿಸಿ ಸ್ನಾನ ಮಾಡಿಸೋಣ ಅಂತ ಹೇಳಿಬಿಟ್ಟು, ಸ್ಕೂಲಿಗೆ ಬೇರೆ ಟೆಸ್ಟ್ ಬೇರೆ ನಡೀತಾ ಇತ್ತು ಅವನಿಗೆ. ಫಾರ್ಮೇಟಿವ್ ಅಸೆಸ್ಮೆಂಟ್ಸ್ 4 ಇತ್ತಲ್ಲ, ಹಾಗಾಗಿ ಅವನಿಗೆ ಟೆಸ್ಟ್ ಎಲ್ಲ ನಡೀತಿದೆ ಅಂತ ಹೇಳಿಬಿಟ್ಟು ಅವ್ನು ಸ್ವಲ್ಪ ರೆಸ್ಟ್ ಮಾಡಲಿ ಅಂತ ಅವ್ನಿಗೇನು ಡಿಸ್ಟರ್ಬ್ ಮಾಡಲಿಲ್ಲ. ಅದಾದಮೇಲೆ ನೋಡಿ ಎಷ್ಟು ಚೆನ್ನಾಗಿ, ತುಂಬ ಟೇಸ್ಟಿಯಾಗಿತ್ತು ಪಲಾವ್ ಕೂಡ. ಪಲಾವ್ ಎಲ್ಲ ಮಾಡಿ ಅವನ್ನ ಎಬ್ಬಿಸ್ಕೊಂಡು ಸ್ನಾನ ಮಾಡಿಸಿದೆ. ಹಸ್ಬೆಂಡ್ ಕೂಡ ಅಷ್ಟರಲ್ಲಿಗೆ ರೆಡಿಯಾಗಿ, ನಾನು ಬಾಟಲು, ಟಿಫನ್ ಲಂಚ್ ಬಾಕ್ಸು ಎಲ್ಲನೂ ರೆಡಿ ಮಾಡಿದ್ದಾದಮೇಲೆ ಅವ್ರನ್ನೆಲ್ಲ ಕಳಿಸ್ಕೊಟ್ಟು ಈಗ ಒಂದೊಂದೇ ಕೆಲಸ ನಂದು ಸ್ಟಾರ್ಟ್ ಆಗೋದೆ ಬೆಡ್ರೂಮಿಂದ. ನನ್ನ ಮಗ ಎದ್ದೇಳೋವರೆಗೂ ನಾನು ಕಿಟಕಿ ತೆಗಿಯಲ್ಲ. ಬೆಳಗ್ಗೆ ತುಂಬ
ಇಬ್ಬನಿ ಬೀಳ್ತಾ ಇರತ್ತೆ, ಚಳಿ ಇರತ್ತೆ ಕಿಟಕಿ ಓಪನ್ ಮಾಡಿದ್ರೆ ಅಂತ ಹೇಳಿಬಿಟ್ಟು ಅವ್ರು ಹೋದ್ಮೇಲೆ ಎಲ್ಲ ಕೆಲಸ ಮುಗಿಸ್ಕೊಂಡು ಬ್ಲ್ಯಾಂಕೆಟ್ ಎಲ್ಲ ಮಡಚಿ ಬಟ್ಟೆ ಎಲ್ಲ ತುಂಬ ಇತ್ತು. 2-3 ಡೇಸ್ ಸ್ವಲ್ಪ ತುಂಬ ರೆಸ್ಟ್ ತೊಗೊಳ್ಳೋಣ ಅಂತ ಹೇಳ್ಬಿಟ್ಟು ಏನೂ ಕೆಲಸ ಮುಟ್ಟಿರಲಿಲ್ಲ ನಾನು. ಅಂದರೆ ಬಟ್ಟೆ ಏನೂ ಒಗ್ದಿರಲಿಲ್ಲ. ಹಾಗಾಗಿ ಬಟ್ಟೆ ಎಲ್ಲ ಮಿಷಿನ್ಗೆ ಹಾಕಿ ಕಸ ಎಲ್ಲ ಗುಡಿಸ್ಬಿಟ್ಟು ಕಸ ಅಂದರೆ ನಮ್ಮನೇಲಿ ಆಲ್ಮೋಸ್ಟ್ ಬೆಳಗ್ಗೆ ಎದ್ದ ತಕ್ಷಣವೇ ಒಂದು ರೌಂಡ್ ಗುಡಿಸಿರ್ತೀನಿ. ಆದರೆ ಸುಮ್ಮನೆ ಮೇಲ್ಮೇಲೆ ಅಷ್ಟೇ. ಬಟ್ ನಮ್ಮ ಹಸ್ಬೆಂಡ್ ಎಲ್ಲ ಹೋಗಾದ್ಮೇಲೆ ಡೀಪ್ ಕ್ಲೀನ್ ಮಾಡ್ತೀನಿ ನಾನು. ಅದೇನೋ ಒಂದು ಸಲ ಡೀಪ್ ಕ್ಲೀನ್ ಮಾಡಿದ್ರೇ ನನಗೆ ಸಮಾಧಾನ ಆಗತ್ತೆ. ಹಾಗಾಗಿ ಅದೆಲ್ಲ ಮಾಡಿ ಮುಗಿಸಿ ಪಾತ್ರೆ ಎಲ್ಲ ತೊಳೆದು ಹಾಗೆ ಸ್ವಲ್ಪ ಬಟ್ಟೆಗಳಿತ್ತು, ಹಿಂದಿನ ದಿನ ಮಿಷಿನ್ಗೆ ಹಾಕಿದ್ದಿದ್ದು ಬಟ್ಟೆಗಳನ್ನೆಲ್ಲ ತೆಗೆದುಬಿಟ್ಟು ಒಣಗಾಕಿದ್ದೆಲ್ಲ ಅದನ್ನೆಲ್ಲ ಮಡಚಿಟ್ಟೆ. ನಾನು ಒಬ್ಬೊಬ್ರದ್ದು ಒಂದೊಂದು ಕಬೋರ್ಡಲ್ಲಿ, ಅಂದರೆ ಅವ್ರವ್ರದ್ದು ಸಪ್ರೇಟ್ ಇಟ್ಬಿಟ್ಟಿದ್ದೀನಿ. ಹಾಗಾಗಿ ಅದಾದಮೇಲೆ ತಲೆಗೆ ಸ್ನಾನ ಮಾಡಿ ಬಂದು ರಂಗೋಲಿನ ಹಾಕಿದೆ. ನನಗೆ ತುಂಬ ಚೆನ್ನಾಗೆಲ್ಲ ಬರಲ್ಲ, ಆದಷ್ಟು ಎಷ್ಟು ಚೆನ್ನಾಗಿ ಬರುತ್ತೋ ಅಷ್ಟು ಚೆನ್ನಾಗಿ ರಂಗೋಲಿನ ಹಾಕ್ತೀನಿ. ಬಟ್ ನಂಗೆ ತುಂಬ ಇಷ್ಟ, ರಂಗೋಲಿ ಹಾಕಬೇಕು ಅಂದ್ರೇ ತುಂಬ ಇಷ್ಟ ನನಗೆ. ಆಲ್ಮೋಸ್ಟ್ ನೋಡ್ತಾ ಇರ್ತೀನಿ ಹೊಸ ಹೊಸ ರಂಗೋಲಿಗಳು ಯಾರಾದರೂ ಹಾಕ್ತಾಯಿದ್ರೆ, ಅಥವಾ ರೋಡಲ್ಲಿ ಹೋಗ್ಬೇಕಾದ್ರೆ ಯಾರ ಮನೆ ಮುಂದೆನಾದರೂ ರಂಗೋಲಿ ಹಾಕಿದ್ರೆ ಅದು ಹೇಗೆ ಹಾಕಿದ್ದಾರೆ, ಎಷ್ಟರಿಂದ ಎಷ್ಟು ಚುಕ್ಕಿ ಇಡೋದಾ ಅಂತೆಲ್ಲ ನೋಡ್ತಾ ಇರ್ತೀನಿ. ಇವಾಗ ನೋಡಿ ನಮ್ಮ ಮನೆ ಎಷ್ಟು ಕ್ಲೀನ್ ಮಾಡಿದೆ ಅಂದರೆ ಬೆಳಗ್ಗೆಯಿಂದ 1 ಸೆಕೆಂಡ್ ಕೂರ್ದಂಗೆ ಎಲ್ಲ ಮಧ್ಯಾಹ್ನದವರೆಗೂ ಮಾಡಿಕೊಂಡೆ. ನೀವು ನೋಡ್ಬೋದು ಈ ಬೆಡ್ರೂಮಲ್ಲಿ ಬೆಡ್ ಸ್ಪ್ರೆಡ್ ಎಲ್ಲ ನೀಟಾಗಿ ಹಾಸಿ ಎಲ್ಲ ಕ್ಲೀನ್ ಮಾಡಿಕೊಂಡೆ. ಈ ಸ್ವಲ್ಪ ಪೇಂಟ್ ನೋಡಿ ನೀವು ಎಷ್ಟು ಒಂಥರ ನನಗಂತೂ ತುಂಬ ಪ್ಲೆಸೆಂಟಾಗಿ ಅಂತ ಅನಿಸ್ತಾ ಇದೆ. ಕಲರ್ ನನಗೆ ತುಂಬ ಇಷ್ಟ ಆಯಿತು. ಆ್ಯಕ್ಚುಲಿ ಲೋಟಸ್ ಪಿಂಕ್ ಮತ್ತು ಒಂದು ಕಡೆ ಪರ್ಪಲ್ ಮಾಡಿಸಿದ್ದೀವಿ, ತುಂಬ ಚೆನ್ನಾಗಿ ಅನಿಸುತ್ತೆ. ಹಾಗೆ ಅಡುಗೆ ಮನೆಯಲ್ಲೂ ಪಾತ್ರೆ ಎಲ್ಲ ತೊಳೆದು ಎಲ್ಲ ಕ್ಲೀನ್ ಆಗಿ ಇತ್ತು. ಪಲಾವ್ ಮಾಡಿದ್ನಲ್ವ, ಸೊ ಮಧ್ಯಾಹ್ನದ ಅಡುಗೆ ಏನು ಮಾಡೋ ಅವಶ್ಯಕತೆ ಇರಲಿಲ್ಲ, ಯಾಕಂದರೆ ಮಗ ಪಲಾವ್ನೇ ತಿಂತೀನಿ ಅಂತ ಅಂತಾನೆ. ಹಾಗಾಗಿ ನಾನು ಮಧ್ಯಾಹ್ನದ ಅಡುಗೆ ಏನು ಮಾಡಿರಲಿಲ್ಲ ಅವತ್ತು. ಪಲಾವೇ ಇಬ್ಬರೂ ತಿಂದ್ಕೊಂಡ್ವಿ ಮಧ್ಯಾಹ್ನ ಟೈಮು. ಇನ್ನೇನು ಹಸ್ಬೆಂಡ್ ಬಾಕ್ಸ್ ತೊಗೊಂಡೋಗಿರ್ತಾರೆ. ಹಾಗಾಗಿ ನೋಡಿ ಎಷ್ಟು ಚೆನ್ನಾಗಿ ನನಗಂತೂ ಪೇಂಟ್ ಹೊಡ್ಸಿದ್ಮೇಲೆ ಮನೆಯೇ ಏನೋ ಒಂಥರ ಆನಂದವಾಗಿತ್ತು ಅಂತ ಹೇಳ್ಬೋದು. ಒಂದು ಕಡೆಯಿಂದ ಕ್ಲೀನ್ ಆಯಿತು ಮನೆಯೂ. ಹಾಗೆ ಪೇಂಟ್ ಮಾಡಿಸಿದ್ದು ಇವಾಗ ಇಷ್ಟರಲ್ಲೇ ಸರ್ಜಾಪುರ ಜಾತ್ರೆ ಬೇರೆ ಇದೆ ನಮ್ಮೂರಲ್ಲಿ. ಹಾಗಾಗಿ ಆ ಜಾತ್ರೆಗೂ ಒಂದೇ ಸಲ ಆಗುತ್ತೆ ಅಂತೇಳಿ ಪೇಂಟ್ ಮಾಡಿಸೋದಾಯಿತು. ತುಂಬ ದಿನದಿಂದ ಅಂದ್ಕೊಂಡಿದ್ವಿ ನಾವು, ಆಲ್ಮೋಸ್ಟ್ ಒಂದು 6 ಮಂತ್ಸಿಂದ. ಅದು ಯಾಕೋ ಟೈಮೇ ಕೂಡಿ ಬಂದಿರಲಿಲ್ಲ. ಈಗ ನನ್ನ ಮಗನೂ ಸ್ಕೂಲಿಂದ ಕರ್ಕೊಂಡು ಬಂದೆ ಮಧ್ಯಾಹ್ನ. ಬಟ್ ಅವ್ನು ಹೆಂಗಂದರೆ ನೋಡಿ, ಅವ್ನ ಹಿಂದೆ ಓಡ್ತಾ ಇದ್ದೀನಿ ನಾನಂತೂ ಊಟ ಮಾಡ್ಸೋಕ್ಕೆ. ಊಟ ಮಾಡಲ್ಲ ಅಂತ ಓಡೋಗಿ ಬಚ್ಚಿಕೊಳ್ತಾ ಇದ್ದಾನೆ ಅವನು. ಅವ್ನಿಗೆ ಊಟ ಮಾಡಿಸ್ಬೇಕು ಅಂದರೆ ನನಗಂತೂ ನಿಜವಾಗ್ಲೂ ತುಂಬಾ ಕಷ್ಟ. ಈಗಿನ ಮಕ್ಳಿಗಂತೂ ಊಟ ಮಾಡಿಸೋದು, ಅದು ಯಾವಾಗ ಅವನೇ ಊಟ ಮಾಡ್ತಾನೋ, ಊಟ ಬೇಕು ಅಂತ ನನಗಂತೂ ಗೊತ್ತಿಲ್ಲ. ತುಂಬ ಹಿಂಸೆ ಕೊಡ್ತಾನೆ ನನಗೆ ಊಟದ ವಿಚಾರವಾಗಿ. ಹಾಗಾಗಿ ನಿಮ್ಗೆ ಯಾರಿಗಾದ್ರೂ ಏನಾದರೂ ಐಡಿಯಾಸ್ ಇದ್ದರೆ ಪ್ಲೀಸ್ ಕೊಡಿ. ಅದಾಗಿದ್ದ ನಂತರ ಒಂದು 1 ಅವರ್ ಆಯ್ತೇನೋ, ನನ್ನ ಮಗ ಯಾಕೋ ಸ್ವಲ್ಪ ಚಳಿ ಅಂದ ಅಂತ ಅಂದ್ಕೊಂಡು ಅಷ್ಟೊತ್ತಿಗೆ ಪಾಪ ಅವನಿಗೆ ಜ್ವರನೇ ಬಂದುಬಿಟ್ಟಿತ್ತು. ಮಲಗಿಬಿಟ್ಟ ಅವನು. ಮಧ್ಯಾಹ್ನ ಮಲಗಿಸಿದ್ದೆ ನೋಡಿದ್ರೆ ಜ್ವರ ಬಂದುಬಿಟ್ಟಿತ್ತು. ಹಾಗಾಗಿ ನಾನು ನೆಕ್ಸ್ಟ್ ವೀಡಿಯೋಸ್ ಯಾವುದು ಕ್ಯಾಪ್ಚರ್ ಮಾಡೋಕ್ಕಾಗಲಿಲ್ಲ. ಅದಾದಮೇಲೆ ರಾತ್ರಿ ಮಲಗೋ ಮುಂಚೆ ಇದು ರಾತ್ರಿ ಅಡುಗೆಗೆ ಅವರೆಕಾಳು ಸಾಂಬಾರು, ಮುದ್ದೆ, ಅನ್ನನ ಮಾಡಿದ್ದೆ. ಹಾಗೆ ರಾತ್ರಿ ಮಲಗೋ ಮುಂಚೆ ನಾನು ಅಡುಗೆ ಮನೆಯನ್ನೆಲ್ಲ ಕ್ಲೀನ್ ಮಾಡಿ ಮಲಗ್ತೀನಿ. ಸೊ ಬೆಳಗ್ಗೆ ಎದ್ದರೆ ಪೀಸ್ಫುಲ್ಲಾಗಿರುತ್ತೆ, ಏನು ಬೇಕಾದರೂ ತಿಂಡಿ ಮಾಡೋಕ್ಕೆ ಬೇಗ ಪಾತ್ರೆಗಳು ಎಲ್ಲನೂ ರೆಡಿ ಇರುತ್ತೆ ಅಂತ ಹೇಳಿಬಿಟ್ಟು. ಹಾಗೆ ಇನ್ನೂ ಯಾರ್ಯಾರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಐ ಹೋಪ್ ನಿಮ್ಮೆಲ್ಲರಿಗೂ ಈ ವಿಡಿಯೋ ಕೂಡ ತುಂಬ ಇಷ್ಟ ಆಗಿರುತ್ತೆ. ಫಸ್ಟ್ ಟೈಮ್ ನೋಡ್ತಿರೋರು ಸಬ್ಸ್ಕ್ರೈಬ್ ಮಾಡಿಕೊಂಡು ನಿಮ್ಮ ಫ್ರೆಂಡ್ಸ್ ಹಾಗೆ ಫ್ಯಾಮಿಲಿ ಜೊತೆನೂ ಶೇರ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಆಲ್. ಬಾಯ್ ಬಾಯ್.